ಹೀಗೆ ಸರತಿ ಸಾಲಿನಲ್ಲಿ ಬೆಳ್ಳಂಬೆಳಗ್ಗೆಯಿಂದ ರಸಗೊಬ್ಬರಕ್ಕಾಗಿ ಕಾದು ನಿಂತ ರೈತರು ಮತ್ತೊಂದೆಡೆ ರಸಗೊಬ್ಬರದ ಅಭಾವ ಹಾಗೂ ದುಬಾರಿ ಬೆಲೆಯಲ್ಲಿ ಮಾರಾಟ ಮಾಡುತ್ತಿರುವ ಅಂಗಡಿಗಳ ವಿರುದ್ಧ ಪ್ರತಿಭಟಿಸಿ ಆಕ್ರೋಶ ವ್ಯಕ್ತಪಡಿಸುತ್ತಿರುವ ರೈತ ಹಾಗೂ ಪ್ರಗತಿಪರ ಹೋರಾಟಗಾರರು. ಇದೆಲ್ಲ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದಲ್ಲಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ತಾಲೂಕು ಮತ್ತು ಜಿಲ್ಲಾ ಆಡಳಿತಕ್ಕೆ ಹೌದು, ಪಟ್ಟಣ ಸೇರಿದಂತೆ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಮೆಕ್ಕೆಜೋಳ, ರಾಗಿ ಬಿತ್ತನೆ ಮಾಡಿದ್ದಾರೆ. ಆದರೆ ರಸಗೊಬ್ಬರದ ಅಭಾವದಿಂದ ಗೊಬ್ಬರದ ಅಂಗಡಿಗಳ ಮುಂದೆ ರೈತರು ಸಾಲುಗಟ್ಟಲೆ ನಿಂತು ರಸಗೊಬ್ಬರ ಪಡೆಯುವಂತಾಗಿದೆ. ಈ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಾಸುದೇವ ಮೇಟಿ ಬಣದ ವತಿಯಿಂದ ರಸಗೊಬ್ಬರದ ಅಭಾವ ಹಾಗೂ ದುಬಾರಿ ಮಾರಾಟಗಾರರ ವಿರುದ್ಧ ಮಂಗಳವಾರ ಪ್ರತಿಭಟಿಸಲಾಯಿತು. ಇದೇ ವೇಳೆ ಪಟ್ಟಣದ ಪ್ರವಾಸಿ ಮಂದಿರದಿಂದ ಮಹಾತ್ಮ ಗಾಂಧಿ ವೃತ್ತ, ಮಹಾತ್ಮ ಗಾಂಧಿ ಬಸ್ ನಿಲ್ದಾಣ, ಅಂಬೇಡ್ಕರ್ ವೃತ್ತ ಸೇರಿದಂತೆ ಪ್ರಮುಖ ಬೀದಿಗಳ ಮೂಲಕ ಪ್ರತಿಭಟನಾ ಜಾಥಾದ ಮೂಲಕ ತಾಲೂಕು ಕಚೇರಿಗೆ ತೆರಳಿ ಜಿಲ್ಲಾ ಉಪವಿಭಾಗಾಧಿಕಾರಿ ಸಂತೋಷ್ ಕುಮಾರ್ ಹಾಗೂ ತಹಸೀಲ್ದಾರ್ ಸೈಯದ್ ಕಲೀಮುಲ್ಲಾ ಅವರಿಗೆ ಮನವಿ ಸಲ್ಲಿಸಿದರು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಇದೇ ವೇಳೆ ರೈತ ಸಂಘದ ತಾಲೂಕು ಅಧ್ಯಕ್ಷ ಕುಮಾರ್ ಮಾತನಾಡಿದವರು, ತಾಲೂಕಿನಲ್ಲಿ ಯೂರಿಯಾ ಗೊಬ್ಬರ ಸಮರ್ಪಕವಾಗಿ ದೊರೆಯದೆ ರೈತರು ಪರದಾಡುವಂತಾಗಿದೆ. ಇದರ ಜೊತೆಗೆ ಕೆಲವು ರಸಗೊಬ್ಬರ ಮಾರಾಟದ ಅಂಗಡಿ ವ್ಯಾಪಾರಸ್ಥರು ದುಬಾರಿ ಹಣಕ್ಕೆ ಮಾರಾಟ ಮಾಡುತ್ತಿದ್ದಾರೆ. ಹೀಗಾಗಿ ರೈತರಿಗೆ ತೊಂದರೆಯಾಗುತ್ತಿದೆ. ಇನ್ನು ಕೃಷಿ ಇಲಾಖೆ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸುತ್ತಿಲ್ಲ. ಕೂಡಲೇ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ರೈತರಿಗೆ ಸಮರ್ಪಕ ರಸಗೊಬ್ಬರ ಒದಗಿಸಬೇಕು ಹಾಗೂ ದುಬಾರಿ ಮಾರಾಟ ವ್ಯಾಪಾರಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಇವತ್ತೇನು ಜಗಳೂರು ತಾಲೂಕಿನಿಂದ ಪ್ರವಾಸಿ ಮಂದಿರದಿಂದ ತಾಲೂಕು ಆಫೀಸ್ವರೆಗೂ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಈ ಹೋರಾಟದ ಉದ್ದೇಶ ಏನಂದರೆ ಜಗಳೂರು ತಾಲೂಕಿನ ರೈತರಿಗೆ ಸರಿಯಾದ ಸಮಯಕ್ಕೆ ವೀರ್ಯ ಗೊಬ್ಬರವನ್ನು ವಿತರಣೆ ಮಾಡ್ತಿಲ್ಲ. ಯಾಕಂದರೆ ಅದಕ್ಕೆ ಸಮಯಕ್ಕೆ ಸರಿಯಾಗಿ ರೈತರಿಗೆ ರಸಗೊಬ್ಬರವನ್ನು ವಿತರಣೆ ಮಾಡ್ತಿಲ್ಲ. ಬರೀ ಅಧಿಕಾರಿಗಳು ಎಷ್ಟು ನಾವು ಮನವಿ ಮಾಡಿಕೊಂಡ್ರು ರೈತರಿಗೆ 2 ದಿನದಿಂದ ಸಮೃದ್ಧಿ ತಾಲೂಕಿನಲ್ಲಿ ಮಳೆ ಆಗಿದೆ. ಯಾಕಂದ್ರೆ ಈಗ ಮಳೆ ಆಗಿರೋದು ರೈತರಿಗೆ ಒಂದು ಕಡೆ ಖುಷಿ, ಒಂದು ಕಡೆಗೆ ನೋವಾಗಂತ ಸಂಗತಿ. ಯಾಕಂದ್ರೆ ರೈತ ಗೊಬ್ಬರ ಖರೀದಿ ಮಾಡಕ್ ಹೋದ್ರೆ ಒಂದು ಅಂಗಡಿ 450 ಮಾರ್ತಾರೆ, ಒಂದು ಅಂಗಡಿಗೆ 500 ರೂಪಾಯಿ ಮಾರ್ತಾರೆ, ಒಂದು ಅಂಗಡಿಗೆ 300 ರೂಪಾಯಿ ಮಾರ್ತಾರೆ. ಈ ತರ ಎಲ್ಲ ರೈತರನ್ನ ದಿಕ್ಕು ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಅವರ ವಿರುದ್ಧ ಅವ್ರ ಮೇಲೆ ಕಠಿಣ ಕ್ರಮವನ್ನು ತಗೊಬೇಕು. ಇಲ್ಲವಾದರೆ ಒಂದು ಉಗ್ರವಾದ ಒಂದು ಹೋರಾಟ ಮಾಡ್ತೀವಿ ಅಂತ ಹೇಳಕ್ಕೆ ನಾನು ಬಯಸ್ತೀನಿ. ನಾವು ವೀರ್ಯ ಗೊಬ್ಬರಕ್ಕೆ ಹೋರಾಟ ಮಾಡ್ತಾ ಇದ್ವಿ. ಖಾಸಗಿಯಲ್ಲಿ ಅವರು ಬಚ್ಚಿಟ್ಟು ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಒಬ್ರು 500 ರೂಪಾಯಿ, 300 ರೂಪಾಯಿ, 400 ರೂಪಾಯಿದಂಗೆ ಮಾಡ್ತಾ ಇದ್ದಾರೆ. ನಮ್ಮ ರೈತರು ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಹಿರೂರಿಗೆ ಹೋಗಿ ತರ್ತಾರೆ, ಹೊಸಳ್ಳಿಗೆ ಹೋಗಿ ತರ್ತಾರೆ. ಯಾಕ್ರಿ ನಮ್ಮ ಜಗಳೂರಲ್ಲಿ ಯಾಕೆ ಇಷ್ಟೊಂದು ಅನ್ಯಾಯ ನಡೀತಾ ಇತ್ತಲ್ಲ? ನಮ್ಮ ರೈತರಿಗೆ ಇಷ್ಟು ಎಕರೆ ಐತೆ ಅಂದರೆ ಅಷ್ಟು ಗೊಬ್ಬರನ ಸ್ಟಾಕ್ ಮಾಡ್ಕೋಬೇಕು. ಅಷ್ಟು ಗೊಬ್ಬರನ ಸ್ಟಾಕ್
ಕೊಡಕ್ಕಿಲ್ಲ ಅಂದಮೇಲೆ ಯಾಕ್ರಿ ಅಧಿಕಾರಿಗಳು ಇರಬೇಕು, ನಮ್ಮನ್ನ ಯಾಕ್ರಿ ಇಷ್ಟು ದಿಕ್ಕು ತಪ್ಪಿಸ್ತಾ ಇದ್ದಾರೆ ರೈತರನ್ನ. ಬರೀ ಹೊಲ್ದಾಗ ಕಳೆ ತೆಗಿಬೇಕಾ, ನಾವೇನು ಗೊಬ್ಬರಕ್ಕೆ ರಾತ್ರಿಗೆ ಹಾಸ್ಗೆ ಮಕ್ಕಳೇ ಅಷ್ಟು ಪರಿಸ್ಥಿತಿ ತಂದಿಟ್ಟಿದ್ದಾರೆ ನಮ್ಮ ತಾಲೂಕಲ್ಲಿ. ಅಂದರೆ ಬೇರೆ ತಾಲೂಕಲ್ಲಿ ಹೋಗಿ ತಗೊಂಬಂದು ಇವತ್ತು ನಾವು ಗೊಬ್ಬರ ಹಾಕಂತ ಸ್ಥಿತಿ ಬಂದೈತೆ. ಇವತ್ತು ನಮ್ಮೆಲ್ಲ ಅಧಿಕಾರಿಗಳು ಇವತ್ತು ಭೇಟಿ ಮಾಡಿವಿ, ಅವ್ರು ನಮ್ಗೆ ಸರಿಪಡಿಸ್ತಾರಂತ ನಮ್ಮ ಅನಿಸಿಕೆ ಇದೆ. ಮುಂದಿನ ದಿನಗಳಲ್ಲಿ ನಮಗೆ ಗೊಬ್ಬರವನ್ನು ತರಿಸ್ಕೊಡೋ ವ್ಯವಸ್ಥೆ ಮಾಡಬೇಕು. ಆಮೇಲೆ ಎಷ್ಟು ರೇಟ್ ಐತೆ ಅಷ್ಟೇ ಕೊಡಬೇಕು ಅಂತ ನಮಗೆ ಒಂದು ವಿನಂತಿ ಐತೆ. ಇಲ್ಲಾಂದರೆ ಭಾಳ ರೇಟಿಗೆ ಮಾರಿದ್ರೆ ರೈತರು ಉಗ್ರವಾದ ಹೋರಾಟ ಮಾಡೋಕ್ಕೆ ನಾವು ತಯಾರಿದ್ದೀವಿ ಅಂತ ಹೇಳ್ತಾ ನಾನು. ಈ ಪ್ರತಿಭಟನೆಯಲ್ಲಿ ರೈತ ಪರ, ಕನ್ನಡ ಪರ ಹಾಗೂ ಪ್ರಗತಿಪರ ಮತ್ತು ವಿವಿಧ ಪರ ಸಂಘಟನೆಗಳ ಪದಾಧಿಕಾರಿಗಳು ಭಾಗವಹಿಸಿದ್ದರು.